ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಡಕಿ ಕಾಳು ಪಲ್ಯ ಮಾಡೋಣ ಬರ್ರಿ. ನಮ್ದು ಉತ್ತರ ಕರ್ನಾಟಕ ಯಾವುದೇ ಫಂಕ್ಷನ್ ಹೋದರೆ ಇದು ಫಿಕ್ಸ್ ಪಲ್ಯ ಮಾಡೇ ಮಾಡ್ತೇವೆ. ಇದನ್ನು ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇದಕ್ಕೆ ಬೇಕಾಗ್ತೈತಿ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಮತ್ತು ಉಪ್ಪು, ಹಂಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಹುಣಸೆ ಹಣ್ಣಿನ ರಸ ಮತ್ತು ಸ್ವಲ್ಪ ಶೇಂಗಾ, ಆಮ್ಯಾಗ ಮೊಳಕೆ ಬಂದಿರೋ ಮಡಕೆ ಕಾಳು ಮತ್ತು ಸ್ವಲ್ಪ ಹಿಂಗೆ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಹಂಗೆ ಇದು ಗುರೆಳ್ ಪುಡಿ ಬೇಕಾಗ್ತೈತಿ. ಈಗ ಇದನ್ನು ನೆಕ್ಸ್ಟ್ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಫಸ್ಟಿಗೆ ಶೇಂಗಾ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿಂದ ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ನೀವು ಯಾವುದೋ ಮದ್ವೆಗೆ ಹೋಗ್ರಿ, ಕುಬ್ಸದ ಕಾರ್ಯಕ್ಕೆ ಹೋಗ್ರಿ, ಯಾವ ಫಂಕ್ಷನ್ಗೆ ಹೋಗ್ರಿ ಇದೊಂದು ಫಿಕ್ಸ್ ಪಲ್ಯ ನಮ್ಮ ಕಡೆ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಹಿಂಗೆ ಆ್ಯಡ್ ಮಾಡ್ತೀನಿ. ಹಿಂಗೆ ಹಾಕ್ಕೊಂಡಾಗಿಂದ ಕಟ್ ಮಾಡಿರೋ ಅಂಥ ಈರುಳ್ಳಿ ಹಾಕೋತೀನಿ. ನಾನು ಇಲ್ಲಿ ಒಂದು ಬೌಲ್ ಅಷ್ಟು ತೊಗೊಂಡಿನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಲ್ಲ ಅದ್ರ ಮ್ಯಾಗ ತೊಗೋರಿ. ಆಮೇಲೆ ಇಲ್ಲಿ ಉಳ್ಳಾಗಡ್ಡಿನೂ ನಾವು ಜಾಸ್ತಿ ಬೆಂದಿಸ್ಕೋಬಾರ, ಒಂದು 25-30% ಅಷ್ಟೇ ಬೆಂದಿಸ್ಕೋಬೇಕಾಗ್ತೈತಿ. ನೋಡಿರಿ ಈ ಥರ ಫ್ರೈ ಮಾಡ್ಕೊರಿ, ಒಂದು 25-30% ಅಷ್ಟೇ. ಇದು ಸ್ವಲ್ಪ ಫ್ರೈ ಆಗಿಂದ ಇದಕ್ಕೆ ಟೊಮ್ಯಾಟೊನೂ ಆ್ಯಡ್ ಮಾಡ್ಕೊಂಬಿಡ್ರಿ. ಯಾಕಂದ್ರೆ ನಾವು ಇಷ್ಟೆಲ್ಲ ಫ್ರೈ ಮೊಳಕೆ ಕಾಳನ್ನು ನಾವು ಫ್ರೈ ಮಾಡ್ಕೋಬೇಕಾಗ್ತೈತಲ್ಲ, ಹಾಗಾಗಿ ಸ್ವಲ್ಪನೇ ನಾವು ಬೆಂದಿಸ್ಕೋಬೇಕಾಗ್ತೈತಿ. ನೋಡಿರಿ ಈಗ ಇದನ್ನು ಒಂದು 2 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊರಿ ಟೊಮೆಟೊ ಹಾಕಿಂದ. ಈಗ ಮಡಕೆ ಕಾಳು ಹಾಕೋರಿ. ಇವು ಮೊಳಕೆ ಬಂದ್ರೆ ಅಷ್ಟು ಟೇಸ್ಟ್ ಆಗ್ತೈತಿ. ಹಿಂಗೆ ನಾರ್ಮಲ್ ನೆನೆಸಿ ನಾವು ಮಾಡ್ಕೊಂಡ್ರೆ ಟೇಸ್ಟ್ ಇರೋದಿಲ್ಲ. ಈಗ 1-2 ಮಿನಿಟ್ಸ್ ನಾನು ಬೆಂದಕ್ಕೆ ಬಿಟ್ಬಿಡ್ತೀನಿ ಮುಚ್ಚಳ ಮುಚ್ಚಿ. ನೋಡಿರಿ ಈಗ 2 ಮಿನಿಟ್ಸ್ ಆಗೈತಿ, ಇಷ್ಟು ಬೆಂದೈತಿ. ಇದನ್ನು ಮತ್ತು ಸ್ವಲ್ಪ ಚಂದಗೆ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಇದು ಸ್ವಲ್ಪ 2 ಮಿನಿಟ್ಸ್ ಲೋ ಫ್ಲೇಮ್ನಾಗ ಇಟ್ಕೊಂಡೆ ಇದನ್ನು ನೀವು ಸ್ವಲ್ಪ ಚಂದಗೆ ಫ್ರೈ ಮಾಡ್ಕೊರಿ. ನೋಡಿರಿ ಇದಿಷ್ಟು ಸ್ವಲ್ಪ ಫ್ರೈ ಆಗಿಂದ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋತೇನೆ ಈಗ. ಇದಕ್ಕೆ ಸ್ವಲ್ಪ ಹುಳಿ ಇದ್ರನ ಚೆನ್ನಾಗಿರ್ತೈತೆ ಪಲ್ಯ. ಮತ್ತು ಸ್ವಲ್ಪ ಇದಕ್ಕೆ ನಾನು ಅರಿಶಿನ ಪುಡಿ ಆ್ಯಡ್ ಮಾಡ್ತೇನೆ. ಹಂಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ನೀವು ಆ್ಯಡ್ ಮಾಡ್ಕೊರಿ. ನಾನು ಈಗ ಇದಕ್ಕೆ ಗುರೆಳ್ ಪುಡಿನೂ ಆ್ಯಡ್ ಮಾಡ್ತೀನಿ. ನೀವು ಜಸ್ಟ್ ಗುರೆಳ್ಳು ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೂ ನಡಿತೈತಿ. ಇಲ್ಲಾಂದ್ರೆ ಗುರೆಳ್ಳು ಚಟ್ನಿ ಮಾಡಿರ್ತಾರಲ್ಲ ಅದನ್ನು ಹಾಕಿದರೂ ನಡಿತೈತಿ. ಈಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇಲ್ಲ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ ಅಂತಂದ್ರೆ ಬೆಲ್ಲ ನೀವು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನಾ ಇಲ್ಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ, ಹಾಗಾಗಿ ಸ್ವಲ್ಪನ ಆ್ಯಡ್ ಮಾಡ್ಕೋತೀನಿ. ಮಾಡ್ಕೊಂಡು ಆಗಿಂದ ನಾನು ಇಲ್ಲಿ ಚಲೋ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ಆಗಿಂದ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತೀನಿ. ಇದಕ್ಕೆ ಭಾಳ ನೀರು ಹಾಕಬಾರ್ದು, ಸ್ವಲ್ಪನ ಹಾಕಬೇಕು. ಒಂದು 2 ಕುದಿಯಷ್ಟು ಆಗೋಷ್ಟು ನೀರು ಹಾಕಿದ್ರೆ ಸಾಕು, ಭಾಳ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ನಾನು ನೀರು ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡ್ತೀನಿ. ನೋಡಿರಿ ಈಗ ಬೆಂದೈತಿ. ಇದಿಷ್ಟು ಬೆಂದ್ರೆ ಸಾಕಾಗ್ತೈತಿ ಇದು. ಇದಕ್ಕೆ ನೆಕ್ಸ್ಟ್ ನಾನು ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ಇಷ್ಟ ಆತಪ್ಪ ಅಂದ್ರೆ ಮಡಕೆ ಕಾಳು ಪಲ್ಯ ರೆಡಿ ಆಯ್ತು. ಇದನ್ನು ಮಾಡೋದು ಭಾಳ ಈಸಿ ಆ್ಯಂಡ್ ಸಿಂಪಲ್, ಹಂಗೆ ಟೇಸ್ಟಿನೂ ಇರ್ತೈತಿ,
ಉತ್ತರ ಕರ್ನಾಟಕ ಸ್ಟೈಲಾಗೆಲ್ಲ ಈ ಥರನ ಮಾಡ್ತಾರೆ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ. ಅಲ್ಲಿ ಮಟ್ಟ ಟೇಕ್ ಕೇರ್, ಬಾಯ್.